ಹಾಯ್ ಓಕೆ ಭಾಳ ದಿನಗಳಿಂದ ಕೂಡ ಇದಕ್ಕೋಸ್ಕರನೇ ವೇಟ್ ಮಾಡ್ತಿದ್ರು. ಇವತ್ತಿನ ಅಪ್ಡೇಟ್ಸ್ಗಳು ಎಲ್ಲ ಒಂದು ಖುಷಿ ತಂದಿರತಕ್ಕಂಥದ್ದು. ಆ್ಯಂಡ್ ಇನ್ಮೇಲೆ ಎಲ್ಲರೂ ಕೂಡ ಆ್ಯಕ್ಟಿವ್ ಇರಬೇಕು. ಓಕೆ ಎಲ್ಲ ಒಂದು ಎಸ್ಪೆಷಲಿ ಅಂತಂದರೆ ನೀಟ್ ಸ್ಟೂಡೆಂಟ್ ಭಾಳ ಆ್ಯಕ್ಟಿವ್ ಇರಿ, ಯಾಕಂದರೆ ಇದುವರೆಗೂ ಕೂಡ ಏನೂ ಕೂಡ ಮಾಡಿಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ KC ಸ್ಟೂಡೆಂಟ್ ಕೂಡ ಕೇಳ್ತಿದ್ರೆ ಸೆಕೆಂಡ್ ರೌಂಡ್ ಬಗ್ಗೆ, ಯಾಕಂದರೆ ಫಸ್ಟ್ ರೌಂಡಲ್ಲಿ ಕೇವಲ ಒಂದು 10% ಅಷ್ಟು ಅಡ್ಮಿಷನ್ ಆಗಿರ್ತಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ಸೊ ಬಹುತೇಕ ಸ್ಟೂಡೆಂಟು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಫಿಲಪ್ ಆಗ್ತದೆ. ಆ್ಯಂಡ್ ಅದೇ ರೀತಿಯಾಗಿ ನೀಟ್ ಇನ್ನೂ ಕೂಡ ಫಸ್ಟ್ ರೌಂಡ್ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಈಗ ಆಲ್ ಇಂಡಿಯಾದ ಕೋಟಾದಲ್ಲೂ ಕೂಡ MCC ಕಡೆಯಿಂದ ಕೂಡ ಶೆಡ್ಯೂಲ್ ಬಂದಿದೆ. ಆ್ಯಂಡ್ ನಮ್ಮ ಕೆದವ್ರು ಯಾವಾಗ ನಡೆಸಬೇಕಂತ ಅವರೇ ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಓಕೆ ಆಲ್ ಇಂಡಿಯಾ ಕೋಟಾದವ್ರು ಏನು ಮಾಡ್ತಾರೆ ಅಂತಂದರೆ MCC ಅವ್ರು ಏನು ಮಾಡ್ತಾರೆ, ನೀಟ್ UGದು ಮತ್ತು PGದು ಕೂಡ ಕೊಡ್ತಾರೆ. ಬಟ್ ನಮ್ಮ PGದು ನೀಡಿಲ್ಲ ಸದ್ಯಕ್ಕೆ, UGದು ಅಷ್ಟು ಆಯಿತಾ. ಸೊ ಇವಾಗ ನಾನು ಮಾತಾಡಲಿಕ್ಕೆ ಹೋಗ್ತಾ ಇರೋದು, ಮೊದಲು MCCದು ಮಾತಾಡ್ತೀನಿ, ಆಮೇಲೆ ನಮ್ಮ ಸ್ಟೇಟಲ್ಲಿ ಯಾವಾಗ ನಡೆಸ್ತಾರೆ ಅಂತ ನಿಮ್ಗೆ ಅರ್ಥ ಆಗ್ತದೆ. ಓಕೆ ಶೆಡ್ಯೂಲ್ ಫಾರ್ ಆನ್ಲೈನ್ ಕೌನ್ಸಿಲಿಂಗ್ ಅಲಾಟ್ಮೆಂಟ್ ಪ್ರೊಸೆಸ್ ಫಾರ್ ನೀಟ್ 15% ಆಲ್ ಇಂಡಿಯಾ ಕೋಟಾ ಆ್ಯಂಡ್ 100% ಡೀಮ್ಡ್ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆರ್ ಏಮ್ಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಜಿಪ್ಮಾರ್ಸ್ ಇವೆಲ್ಲನೂ ಕೂಡ, ಅಂದರೆ ಇನ್ಕ್ಲೂಡಿಂಗ್ ನೋಡಿ ಪುದುಚೇರಿ ಆ್ಯಂಡ್ ಕಾಣಿಸ್ತಿದೆ ಇನ್ನೊಂದು ಕರೆಕ್ಟ್. ಓಕೆ ಫಾರ್ MBBS BDS ಆ್ಯಂಡ್ BS ನರ್ಸಿಂಗ್ ಕೂಡ ಇನ್ಕ್ಲೂಡಿಂಗ್. ಓಕೆ ನೀವು ಏಮ್ಸ್ ಒಳಗಡೆ ಏನಾದರೂ ಹೋಗ್ಬಿಟ್ಟು ಸೀಟ್ ತೊಗೋಬೇಕು ಅಂದ್ಕೊಂಡಿತ್ತಂದರೆ ಇನ್ಕ್ಲೂಡಿಂಗ್ BS ನರ್ಸಿಂಗ್ ಕೂಡ ಏಮ್ಸ್ ಒಳಗೆ ತೊಗೋಬೋದು ಬೇಸ್ಡ್ ಆನ್ ಯುವರ್ ನೀಟ್ ರ್ಯಾಂಕ್ ಮೇಲೆ. ಓಕೆ ಈಗ ಆಲ್ ಇಂಡಿಯಾ ಕೋಟಾನು ಕೂಡ ಬಂದಿದೆ. ಆ್ಯಂಡ್ ನಮ್ಮ ಸ್ಟೇಟ್ ಅದು ಕೂಡ, ನಮ್ಮ ಸ್ಟೇಟಲ್ಲಿ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಿರೋದಂದ್ರೆ ಸ್ಟೇಟ್ ಮೆರಿಟ್ ಲಿಸ್ಟ್ ಕೂಡ ಬಿಟ್ಟವ್ರೆ. ಸರಿ ಈಗ ಆಲ್ ಇಂಡಿಯಾ ಕೋಟಾದಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗು? ಓಕೆ ಇವಾಗ ಆಳೆ ಡೇಟ್ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಅದು ಆ್ಯಕ್ಚುಲಿ ನೋಡಿ August 4ಕ್ಕೆ ಏನಪ್ಪ ಅಂದರೆ ನಿಮ್ದು ವೆರಿಫಿಕೇಷನ್ ಆಫ್ ಟೆಂಟೇಟಿವ್ ಸೀಟ್ ಮೆಟ್ರಿಕ್ಸ್ ಬೈ ದ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ ಅಂತಂದು. ಸೊ ಸೀಟ್ ಮೆಟ್ರಿಕ್ಸ್ ಅನ್ನೋದು ಕಂಪ್ಲೀಟಾಗಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಇನ್ಸ್ಟಿಟ್ಯೂಟ್ ಕಡೆಯಿಂದ ಕೂಡ ಬರ್ತದೆ. ಆ್ಯಂಡ್ ಅದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ ಮಾಡೋದು. ಓಕೆ ಅಂದರೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದರೆ MCC ಕಡೆಯಿಂದ ಮೊದಲು ರಿಜಿಸ್ಟ್ರೇಷನ್ ಆಗಬೇಕು ಆ್ಯಂಡ್ ಪೇಮೆಂಟ್ ಕೂಡ ಮಾಡಬೇಕು. ಓಕೆ ಅದು ಡೇಟ್ ನೋಡಿ ಎಷ್ಟು ಕಾಣಿಸ್ತಿದೆ, August 5ಗೆ ಸ್ಟಾರ್ಟ್ ಆತಂದರೆ August 12ವರೆಗೂ ಕೂಡ. ಓಕೆ ಅಂದರೆ August 5ರಿಂದ 12ನೇ ತಾರೀಕುವರೆಗೂ ಕೂಡ ನೀವು ರಿಜಿಸ್ಟ್ರೇಷನ್ ಆಗಿ ಪೇಮೆಂಟ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಸೊ ಅದಾದ ನಂತರ ಪೇಮೆಂಟ್ ಮಾಡಲಿಕ್ಕೂ ಕೂಡ ಸ್ವಲ್ಪ ಎಷ್ಟು ಟೈಮ್ ನೋಡಿ ಎಷ್ಟುವರೆಗೂ ಕೂಡ ಕೊಟ್ಟವ್ರೆ ಅಂದರೆ 12ನೇ ತಾರೀಕುವರೆಗೂ ಕೂಡ ಕೊಟ್ಟವ್ರೆ. ಅಂದರೆ August 5ಕ್ಕೆ ಸ್ಟಾರ್ಟ್ ಆದರೆ 12ನೇ ತಾರೀಕುವರೆಗೂ ಕೂಡ ನೀವು ರಿಜಿಸ್ಟ್ರೇಷನ್ ಆಗಿ ಪೇಮೆಂಟ್ ಮಾಡೋದೇ ನಿಮ್ಮ ಕೆಲಸ. ಬಟ್ ಇನ್ ಬಿಟ್ವೀನ್ ಏನು ಕೂಡ ಕೆಲಸ ಇರಲ್ಲ ಅಂತಂದರೆ ಕೆಲಸ ಇರುತ್ತೆ 5ನೇ ಸ್ಟಾರ್ಟಿಂಗಿಂದನೇ ಕೂಡ ಕೆಲಸ ನೀವು. ಸೊ ವೇಟ್ ಮಾಡಲಿಕ್ಕೆ ಹೋಗಬೇಡಿ. 5ನೇ ತಾರೀಕು ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದರೆ ಆಲ್ ಇಂಡಿಯಾದ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋರು 6ನೇ ತಾರೀಕು ಅನ್ನೋಷ್ಟರಲ್ಲಿ ಮುಗಿಸ್ಕೊಂಬಿಡಿ. ಯಾಕಂದರೆ ನಿಮ್ಗೆ 6ನೇ ತಾರೀಕಿಂದಲೇ ನಿಮ್ಮದು ಆಪ್ಷನ್ ಎಂಟ್ರಿ ನೋಡಿ. ನಾವು ನಮ್ಮ ಕರ್ನಾಟಕದಲ್ಲಿ ಆಪ್ಷನ್ ಎಂಟ್ರಿ ಅಂತ ಏನು ಕರಿತೀವಿ, ಅವರು ಚಾಯ್ಸ್ ಫಿಲ್ಲಿಂಗ್ ಆರ್ ಲಾಕಿಂಗ್ ಅಂತ ಕರೀತಾರೆ. ಸೊ ಅದಕ್ಕೆ ಸ್ಟಾರ್ಟ್ ಆಗೋದು ಡೇಟು ಕೂಡ August 6 ಆಯಿತಾ. August 6 ಸ್ಟಾರ್ಟ್ ಆಯ್ತು ಅಂದರೆ 13ನೇ ತಾರೀಕುವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಓಕೆ ಅದಾದ ನಂತರ ನಿಮಗೆ ಪ್ರೊಸೆಸಿಂಗ್ ಆಫ್ ಅಲಾಟ್ಮೆಂಟ್ ಮಾಡಲಿಕ್ಕೆ ಟೈಮ್ ತೊಗೊತಾರೆ. ಸೊ ಅವತ್ತು 13ರಿಂದ 16ನೇ ತಾರೀಕುವರೆಗೂ ಕೂಡ ಟೈಮ್ ತೊಗೊತಾರೆ. ಆ 3 ದಿನ ಎಲ್ಲನೂ ಕೂಡ ಪ್ರೊಸೆಸಿಂಗ್ ಮಾಡ್ಕೊಂಡ್ಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು 17ನೇ ತಾರೀಕು. ಓಕೆ ನಾವು ಮಾತಾಡ್ತಿರೋದು ಫಸ್ಟ್ ರೌಂಡ್ ಆಯಿತಾ. ಅದಾದ ತಕ್ಷಣ ನೀವು 17ನೇ ತಾರೀಕು ಬಂದ ತಕ್ಷಣ ನೀವು ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಡ್ತದೆ 18ನೇ ತಾರೀಕು. ಅಂದರೆ 18ನೇ ತಾರೀಕಿಂದ 22ನೇ ತಾರೀಕು ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೆರಿಫಿಕೇಷನ್ ಆಫ್ ಜಾಯ್ನ್ಡ್ ಕ್ಯಾಂಡಿಡೇಟ್ಸ್ ಡಾಟಾ ಬೈ ದ ಇನ್ಸ್ಟಿಟ್ಯೂಷನ್. ಓಕೆ ಅವ್ರ ಡಾಟಾ ಎಲ್ಲರೂ ಕೂಡ 23ನೇ ತಾರೀಕು ಕೊಡ್ತಾರೆ, ಅದು ನಿಮ್ಮ ಕೆಲಸ ಇರಲ್ಲ. ಓಕೆ ನೀವು 18ರಿಂದ 22ನೇ ತಾರೀಕು ಅಂದರೆ ನೋಡಿ ಇಷ್ಟು ದಿನ MCC ಅವರು ಡಿಲೇ ಮಾಡಿದರು. ಓಕೆ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡ್ಕೊಂಡ್ರು. ಇಮಿಡಿಯೇಟ್ ನೋಡಿ 23rd ಅನ್ನೋಟಿಗೆ ಫಸ್ಟ್ ರೌಂಡ್ ಮುಗಿಸೇ ಬಿಟ್ಟರು. ಓಕೆ ಹಂಗೆ ನಾವು MCC ಅವ್ರು ಹಂಗೆ ಒಮ್ಮೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಂದ್ರೆಲ್ಲ ಬೇಗ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಕಾಣಿಸ್ತಿದೆ 24th ಮತ್ತೆ ಸ್ಟಾರ್ಟ್ ನಿಮ್ಮದು ಸೆಕೆಂಡ್ ರೌಂಡ್. ಓಕೆ ಕಾಣಿಸ್ತಿದೆ. ಸೊ ಹಂಗಾಗಿ ಫಸ್ಟ್ ರೌಂಡು ಬೇಕಿತ್ತು ನಮಗೆ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ರೌಂಡು ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ರೌಂಡ್ KCT ಆ್ಯಂಡ್ ಫಸ್ಟ್ ರೌಂಡ್ ನೀಟ್ ಎಲ್ಲನೂ ಕೂಡ ನಿಂತಿರೋದು ಇದೆ ಫಸ್ಟ್ ರೌಂಡ್ ಮೇಲೆ. ಸೊ ಬ್ರದರ್ ಈಗ MCC ಕೌನ್ಸಿಲಿಂಗ್ ಬಗ್ಗೆ ಹೇಳಿದ್ರಿ, ಇದನ್ನ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಡೇಟ್ ಹೇಳಿ ಅಂತಂದರೆ ಅದಕ್ಕೂ ಕೂಡ ಇನ್ನೊಂದು ಫೀಡ್ಬ್ಯಾಕ್ ಬಿಟ್ಟವ್ರೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ಬೇಕಾದ್ರೆ ಇಲ್ಲಿ ಕಾಣಿಸ್ತಿದೆ. ಓಕೆ ಶೆಡ್ಯೂಲ್ ಫಾರ್ ಅಡ್ಮಿಷನ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂತ ಕಾಣಿಸ್ತಿದೆ. ಆಲ್ ಇಂಡಿಯಾ ಕೋಟಾ ಆ್ಯಂಡ್ ಸ್ಟೇಟ್ ಕೌನ್ಸಿಲಿಂಗ್ ಅಂತ ಇಲ್ಲಿ ಸಪ್ರೇಟಾಗಿ ಇನ್ನೊಂದು ಬಾಕ್ಸಲ್ಲಿ ಕೊಟ್ಟವ್ರೆ. ಲೈಕ್ ಅರ್ಥ ಮಾಡ್ಕೊಳ್ಳಿ, ಈಗ August 4ರಿಂದ 17ನೇ ತಾರೀಕು ಏನಂತ ಹೇಳಿದೆ ನಾನು ನಿಮಗೆ. ಓಕೆ ಆಲ್ ಇಂಡಿಯಾ ಕೋಟದ್ದು ಅಥವಾ ನಿಮ್ಮ ಡೀಮ್ಡ್ ಯೂನಿವರ್ಸಿಟಿನ ಎಲ್ಲನೂ ಕೂಡ ಏನಂತಂದರೆ ಕೌನ್ಸಿಲಿಂಗ್ ತೊಗೊತಾರೆ. ಆ್ಯಂಡ್ ಅದೇ ರೀತಿಯಾಗಿ 23rd ಅನ್ನೋಟಿಗೆ ಏನಾಗ್ತದೆ ಜಾಯ್ನಿಂಗ್ ಡೇಟ್ ಕೊಟ್ಟವ್ರೆ. ಅಂದರೆ ಈಗ 4ಕ್ಕೆ ಸ್ಟಾರ್ಟ್ ಆಯಿತು, 17ನೇ ತಾರೀಕು ಮುಗಿಸಿದರೆ ನಮ್ಮ ಸ್ಟೇಟ್ ಅವರು ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ. ಡೇಟ್ ಕೊಟ್ಬಿಡೋರು ಅವ್ರು ಇವಾಗಲೇ ಮಾಡ್ಕೋಬೇಕು, ಇದೇ ಡೇಟ್ ಒಳಗಡೆ ಮಾಡ್ಕೋಬೇಕು. ನಾವು ನಮ್ಮ ಕೆದವರು 13 ಸ್ಟಾರ್ಟ್ ಮಾಡ್ಕೊಂಡ್ರೆ 22 ಒಳಗಡೆ ನೀವು ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡ್ಕೋಬೇಕು. ಓಕೆ ಸೊ ಅಂದರೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾನು ಯಾವಾಗಲೂ ಕೂಡ ಹೇಳ್ತಿದ್ದೆ August 10th ಮೇಲೆ ಅಥವಾ August 2nd ವೀಕು. ಓಕೆ ಅಂದರೆ August 2nd ವೀಕೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎಲ್ಲನೂ ಕೂಡ ಪ್ರೊಸೆಸಿಂಗ್ ಡಿಲೇ ಆಗುತ್ತೆ ನಮ್ಮ, ಯಾಕಂದರೆ MCC ಕಡೆ ಅವರು ರಿಜಿಸ್ಟ್ರೇಷನ್ ಆಗಿರೋ. ನಮ್ಮ ಕರ್ನಾಟಕದಲ್ಲಿ ಏನು ನೀವು ಅಪ್ಲಿಕೇಶನ್ ಹಾಕೊಂಡಿರ್ತೀರ ಎಲ್ಲ ಮಾಡಿರ್ತೀರ, ಬಟ್ MCCಯಲ್ಲಿ ನೀವು ಇನ್ನೂ ಕೂಡ ಏನು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಡಿಲೇ ಆಗ್ತಿರ್ತದೆ. ಸೊ ಹಂಗಾಗಿ ನಾನು ಹೇಳ್ತಿದ್ದೆ ರಿಜಿಸ್ಟ್ರೇಷನ್ ಇವತ್ತೇ ಸ್ಟಾರ್ಟ್ ಆದರೂ ಕೂಡ ಒಂದು 4 to 5 days ಬೇಕು. ಸೊ ಹಂಗಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಿರೋದು 13ನೇ ತಾರೀಕು August ಅನ್ಕೊಳ್ಳಿ. 13ಕ್ಕೆ ಸ್ಟಾರ್ಟ್ ಆಗ್ಬೋದು ಅಥವಾ 14ಕ್ಕೆ ಸ್ಟಾರ್ಟ್ ಆಗ್ಬೋದು ಅಥವಾ 12 ಅಷ್ಟೇ, ಇಷ್ಟೇ ಆಜುಬಾಜು ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನಮ್ಮ ಕೆದವರು ಏನೇನೆಲ್ಲ ಕೆಲಸ ಮಾಡಿಸ್ಕೋಬೇಕು ನೀವು ಕಡೆಯಿಂದ ಮಾಡ್ಕೊತಿರತ್ತೆ, ಅದನ್ನೆಲ್ಲ ಕೂಡ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ನಮ್ಮ ನೀಟ್ ಸ್ಟೂಡೆಂಟ್ ಓನ್ಲಿ ನೀಟ್ ಅಷ್ಟೇ ಬರೆದಿರ್ತಾರೆ, KCT ಬರೆದಿರಲ್ಲ. ಬಟ್ ನೀವೇ ಮಾಡ್ಕೋಬೇಕು, ಇವಾಗ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು, ಇವಾಗ ಮಾಡ್ಕೋಬೇಕು. ಮುಂಚೆ ಮಾಡ್ಕೊಂಡಿದ್ರು ಕೂಡ ಬರೋದೇನಿಲ್ಲ ನಿಮಗೆ,
ಬಂದಿರೋದಿಲ್ಲ. ಇನ್ ಕೇಸ್ ಮಾಡ್ಕೊಂಡಿದ್ರು ಸಹಿತ ಇನ್ನೊಮ್ಮೆ ಏನಪ್ಪ ಅಂದರೆ ಇನ್ನೊಮ್ಮೆ ಟೈಮ್ ಮಾಡ್ಕೋಬೇಕಾಗುತ್ತೆ ನೀವು. ಓಕೆ ಸರಿ. ಓಕೆ ಅಂದರೆ ಸೆಕೆಂಡ್ ರೌಂಡ್ ಡೇಟ್ ಅಂತ ಗೊತ್ತಾಯ್ತು ನಿಮಗೆ. ಆಗಸ್ಟ್ 13ರಿಂದ 22 ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿ ಇರ್ತದೆ. ಇನ್ ಕೇಸ್ ಅವ್ರು ಡೇಟ್ ಅನೌನ್ಸ್ಮೆಂಟ್ ಅವ್ರು ಮಾಡೋದು ಯಾವಾಗ ನಾನು ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಟೈಮ್ ಬೇಕಾದ್ರೆ. ಅವ್ರು ಅನೌನ್ಸ್ಮೆಂಟ್ ಮಾಡ್ತಿರೋದು ಯಾವಾಗ, ಅನೌನ್ಸ್ಮೆಂಟ್ ಅವ್ರದ್ದು ಯಾರ್ದು MCC ಅವ್ರದ್ದು ರಿಸಲ್ಟು 17ಕ್ಕೆ ಅನೌನ್ಸ್ಮೆಂಟ್ ಆಗ್ತಾಯಿದೆ. ಸೊ ನಿಮ್ಮದೇ ಅನೌನ್ಸ್ಮೆಂಟ್ ಯಾವಾಗ ಆಗ್ಬೋದು ನಮ್ಮ ಇದರಲ್ಲಿ ಕಾಣಿಸಿದೆ, ಅದನ್ನು ಕೂಡ ಇಲ್ಲಿ ಕೊಟ್ಬಿಡೋರೆ. ಓಕೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಅಂತ ಕೊಟ್ಟವ್ರೆ. ಓಕೆ ಇಲ್ಲಿ ಡಾಟ್ ಡೇಟ್ 28 ಅಂತ ಇದೆ. ಓಕೆ ರಿಸಲ್ಟ್ ಅಂತಂದರೆ ಇನ್ ಬಿಟ್ವೀನ್ 23rd ಆರ್ 24 ಒಳಗಡೆ ಏನಾಗ್ತದೆ ನಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಆ್ಯಂಡ್ ಬಿಫೋರ್ 28 ಒಳಗಡೆ ಏನಪ್ಪ ಅಂದರೆ ಕಾಲೇಜ್ ಲಾಸ್ಟ್ ಡೇಟ್ ಅಡ್ಮಿಷನ್ಗೆ ಕೊಡ್ತಾರೆ. 29th ಅನ್ನೋಟಿಗೆ ಒನ್ ಡೇಟ್ ಅದು ಇನ್ಸ್ಟಿಟ್ಯೂಷನ್ ಕೊಡೋದಿರ್ತದೆ. ಮತ್ತು ನೋಡಿ ಸೆಕೆಂಡ್ ರೌಂಡ್ ಕೂಡ ಮತ್ತೆ ಸ್ಟಾರ್ಟ್ ಇಮಿಡಿಯೇಟ್ ನಿಂದ್ರಲ್ಲ, 31 ಆಗಸ್ಟ್ ಸ್ಟಾರ್ಟು. ಸೊ ಇದೇ ತಕ್ಕನಂಗೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ನಮ್ಮ ಸ್ಟೇಟ್ದಿದೆ ಆಯ್ತಾ ಹೇಳ್ತಿರೋದು, ನಮ್ಮ KEದೊಳಗೆ ನಡೆತಕ್ಕಂಥದ್ದು. MCCದು ಇವಾಗ ಫಸ್ಟ್ ರೌಂಡ್ ಅಷ್ಟೇ ಕಾನ್ಸಂಟ್ರೇಷನ್ ಮಾಡಿ, ಯಾಕಂದರೆ ಫಸ್ಟ್ ರೌಂಡು ಅಪ್ ಟು ಎಲ್ಲಿವರೆಗೂ ಕೂಡ ನಡೀತದೆ. ಓಕೆ 23rd ಕೂಡ ನಡೀತದೆ. ಓಕೆ 28, 29ವರೆಗೂ ಕೂಡ ಏನಪ್ಪ ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಡೆಸ್ತಾರೆ. ಅಂದರೆ ಈ ಮಂತ್ ಕಂಪ್ಲೀಟ್ ಆಗಿ ನಮಗೆ ಆಗಸ್ಟ್ ಮಂತ್ ಫುಲ್ ಕಂಪ್ಲೀಟ್ ಆಗಿ ಏನು ಬೇಕಂತಂದರೆ ನೀಟ್ ಫಸ್ಟ್ ರೌಂಡ್ ನೀಡಲಿಕ್ಕೆ ಬೇಕು. ಓಕೆ ಅಂತಂದರೆ KCT ಸೆಕೆಂಡ್ ರೌಂಡ್ ಅಂತ ಅರ್ಥ. ನಾನು ನೀಟ್ ಫಸ್ಟ್ ರೌಂಡ್ ಹೇಳ್ತಾ ಇದ್ದೀನಿ ಅಂತಂದರೆ KCT ಫಸ್ಟ್ ರೌಂಡ್ ಅಂತ ಅರ್ಥ ಮೀನಿಂಗ್. ಓಕೆ ಸರಿ, ಈಗ ಸೆಕೆಂಡ್ ರೌಂಡ್ ಬಿಡಿ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಏನೇನೆಲ್ಲ ಬರ್ತದೆ ಎಲ್ಲರೂ ಕೂಡ ಅಪ್ಡೇಟ್ಸ್ಗಳು ಹೇಳ್ತೀನಿ. ಈ ಡೇಟ್ನ ನಿಮ್ಮ ಗೋಡೆ ಮೇಲೆ ಬರೆದಿಟ್ಕೊಂಡ್ಬಿಡಿ. ಆಗಸ್ಟ್ 10th ಆನ್ವರ್ಡ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇದಂತೂ ತಲೆಯಲ್ಲಿ ಪಕ್ಕ. ಅಂದರೆ 10ನೇ ತಾರೀಕು ಅಂತಲ್ಲ, 10ನೇ ತಾರೀಕು ಆನ್ವರ್ಡ್ಸ್ ಅಂತ ಹೇಳಿದ್ರೆ 11ಕ್ಕೆ ಆಗ್ಬೋದು, 12ಕ್ಕೆ ಆಗ್ಬೋದು, ಅಪ್ರಾಕ್ಸಿಮೇಟ್ಲಿ 12, 13, 14 ಆಲ್ಮೋಸ್ಟ್ 13 ಮೇಲೇನೇ ಆಗುತ್ತೆ, 13 ಅಥವಾ 14ಕ್ಕೆ ಆಗುತ್ತೆ. ಸೊ 22ಕ್ಕೆ ಲಾಸ್ಟ್ ಡೇಟ್ ಅಂತ ಕೊಟ್ಟರು ಕೂಡ ಅಷ್ಟೊತ್ತಿಗೆಲ್ಲನೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಕಾಲೇಜ್ಗೂ ಅಡ್ಮಿಷನ್ ಆಗಲಿಕ್ಕೂ ಕೂಡ ಕೊಟ್ಬಿಡ್ತಾರೆ. ಸೊ ಭಾಳ ಟೈಮ್ ಬೇಕು ನಮ್ಮ ಕರ್ನಾಟಕ ಸ್ಟೂಡೆಂಟಿಗೆ. ಸೊ ಹಂಗಾಗಿ ಜಾಸ್ತಿ ಟೈಮೇ ಇದೆ. ಓಕೆ ಪರವಾಗಿಲ್ಲ, ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಹೇಳ್ತಾ ಇರ್ತೀನಂತೆ. ಆ್ಯಂಡ್ ಇದು ತಕ್ಕನಂಗೆ ಬೇರೆ ಕೂಡ ಅಪ್ಡೇಟ್ಸ್ಗಳಿದ್ದಾವೆ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಓಕೆ ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.